ಲೋ ಚಡ್ಡಿ ಹಾಕಳ, ಚಡ್ಡಿ ಹಾಕಂಬ. ಯಾಕೆ? ಏನು ಹೆಸರು? ಮರ್ಜು. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ರಾ? ಸ್ಕೂಲು ಹಾಂ, ಕ್ಯಾಮ್ರಾ. ಹಾಂ, ನಿನ್ನ ಚಡ್ಡಿ ಹಾಕ, ಎಲ್ಲ ನೋಡ್ತಾರೆ ಇಲ್ಲ ಅಂದರೆ. ಹಾಂ, ಒಂದೇ ರೋಟಾ? ಹೋಗುತ್ತೆ. ಹಾಂ, ಸರಿ ಬ್ರೋ, ಥ್ಯಾಂಕ್ ಯು. ಸ್ನೇಹಿತರೆ, ಒಂದು ಟ್ರೀ ಬೇಕ್ರ್ ಹಾಕ್ಕೊಂಡಿದ್ದೆ, ತಲೆ ನೋವು ಬಂದುಬಿಟ್ಟಿತ್ತು. ಅದಕ್ಕೆ ಟೀ ಕುಡಿಯೋಣ ಅಂತ ನೆನೆಸಿದೆ. ಸೊ ಡಿಡಿಪ ಏನು 20 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ಬನ್ನಿ ಹೊರಡೋಣ. ಟೈಮ್ ಬಂದು 1:08 ಆಯಿತು. ಡಿಡಿಪೆ ಮುಗಿಸೋಷ್ಟೊತ್ಕೊಂಡು 3 o'clock ಅಂದ್ಕೊಳ್ಳಿ, 3 ಗಂಟೆ 3:15 ಅಂದ್ಕೊಳ್ಳಿ. ಹೊರನಾಡು ಸಂಸ್ಥೆಗೆ ಹೋಗಬೇಕು ಅಂದರೆ ಕುದುರೆಮುಖ ಕಡೆಯಿಂದ ಹೋದರೆ 100 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಚಾರ್ಮಡಿ ಹಿಂಗೆ ನಾವು ಬಂದ್ವಲ್ಲ ಕೊಟ್ಟಿಗೆರೆ, ಆ ರೂಟಲ್ಲಿ ಹೋದರೆ 100 ಕಿಲೋಮೀಟ್ರು ಚಿಲ್ಲರೆ ಏನೋ ಆಗುತ್ತೆ. ಬಟ್ ಈ ರೂಟಲ್ಲಿ ಡಿಡಿಪೆಯಿಂದ ಸಂಸ್ಥೆಗೆ ಒಂದು 15 ಕಿಲೋಮೀಟ್ರ್ ಅಷ್ಟೇ ಆಗೋದು. ಸೊ ಎಷ್ಟು ಬೇಗ ಹೋಗ್ಬೋದು, ಒಳ್ಳೆ ಆಫ್ ರೋಡು. ಬಟ್ 4x4 ಇದ್ದರೆ ದೊಡ್ಡ ವೆಹಿಕಲ್, ಕಾರಲ್ಲಿ ಕಾರ್ ಹೋಗ್ಬೋದು. ಬಟ್ ಬೈಕ್ ಬಿಟ್ಟರೆ ದೊಡ್ಡ ವೆಹಿಕಲ್ಗಳು ಅಂದರೆ ಯಾವುದು ಹೋಗೋದಕ್ಕಾಗಲ್ಲ. ಆಫ್ ರೋಡ್ ಜೀಪ್ಗಳಾದರೆ ಆರಾಮಾಗಿ ಹೋಗ್ಬೋದು ಈ ರೂಟಲ್ಲಿ. ಈ ರೂಟಲ್ಲಿ ಎರಮೈ ಫಾಲ್ಸ್ ಇದೆ, ಡಿಡಿಪೆ ಫಾಲ್ಸ್ ಇದೆ, ಎಳ್ನೀರು ಫಾಲ್ಸ್ ಇದೆ. ಸೊ ಇಷ್ಟೆಲ್ಲ ನೋಡ್ಬೋದು ಬಂದರೆ. ನೋಡೋಣ, ತುಂಬ ದಿನಗಳಿಂದ ಡ್ರೀಮ್ ಇತ್ತು ಇದೊಂದು ಆಫ್ ರೋಡ್ ಮಾಡಬೇಕು ಅಂತ. ಬಟ್ ಮಳೆ ಇಲ್ಲ, ಏನು ಮಾಡೋದಕ್ಕಾಗಲ್ಲ. ಇವಾಗ ಆಫ್ ರೋಡಿಂಗ್ ಮಾಡಿ ಆರಾಮಾಗಿ ಹೋಗೋಣ. ರಾಣಿಜರಿಗೆ ಇವತ್ತು ಹೋಗೋಣ ಅಂತ ಹೇಳಿದ್ದೆ, ಬಟ್ ನಾಳೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ. ಯಾಕೆಂದರೆ ಸಂಸ್ಥೆ ಡಿಡಿಪೆ ಸ್ವಲ್ಪ ರಿಸ್ಕ್ ಇದೆ. ನಾಳೆ ತಿರ್ಗಾ ಇದನ್ನು ಮಾಡಿ ಬೆಂಗಳೂರು ಕಡೆ ಹೋಗೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳಿ, ಸೊ ಚಾರ್ಮಡಿ ಇದು 2 ಒಟ್ಟಿಗೆ ಮುಗಿಸ್ಕೊಬಿಡೋಣ ಇವತ್ತು. ತಿರ್ಗಾ ಹೆಂಗೆ ಈ ಕಡೆ ಬರೋದು ಅಂತ ಹೇಳಿ ಹಂಗೆ ಪ್ಲ್ಯಾನ್ ಮಾಡಿಕೊಂಡೆ. ಹೆಂಗೆ ಕಾಣಿಸ್ತಾ ಇದೆ ನೋಡ್ರಿ ಮುಂದೆಗಡೆ. ಎಷ್ಟೋ ಜನಕ್ಕೆ ಈ ಥರ ಹಳ್ಳಿ ಇದೆ ಅಂತಲೇ ಗೊತ್ತಿಲ್ಲ ಈ ಕಡೆ. ಲೋ ಚಡ್ಡಿ ಹಾಕಳ, ಚಡ್ಡಿ ಹಾಕಂಬ. ಯಾಕೆ? ಏನು ಹೆಸರು? ಮರ್ಜು. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ರಾ? ಸ್ಕೂಲು ಹಾಂ, ಕ್ಯಾಮ್ರಾ. ಹಾಂ, ನಿನ್ನ ಚಡ್ಡಿ ಹಾಕ, ಎಲ್ಲ ನೋಡ್ತಾರೆ ಇಲ್ಲ ಅಂದರೆ. ಏನು ಹಿಂಗೆ ಮನೆ ಮುಂದೆ ಈ ಥರ ಇಟ್ಕೊಂಡಿದ್ಯಾ ಬೆಟ್ಟನಾ? ಹಾಂ, ಡಿಡಿಪೆ ಹೆಂಗೆ ಹಿಂಗೇನೋ ಹೋಗೋದು? ಹಾಂ, ಸಂಸ್ಥೆ ಹೋಗ್ಬೇಕು ನಾನು. ಏನು ಓದ್ತಾ ಇರೋದು? ಏನು ಓದ್ತಾ ಇರೋದು? ಹಾಂ ಹಾಂ, ಶಾಲೆ 4ನೇ ಕ್ಲಾಸಾ? ಎಂಥ ಬೆಟ್ಟ ಅದು? ಚಾರ್ಮಡಿದಾ? ಚಂದ ಉಂಟಲ್ಲ? ಹಾಂ, ಆವಾಗಲೇ ಓಪನ್ ಇತ್ತು. ಸರಿ, ಬಾಯ್. ಹಾಂ, ಅಮ್ಮ ಬೈತವ್ರೆ. ನಾವು ಮುಂಚೆ 4 ವರ್ಷದಿಂದ ಹಿಂಗೆ ಓಡಾಡ್ತಾ ಇದ್ದಿದ್ದು. ಬಟ್ ಇವಾಗ ನೋಡಿ ಈ ಥರ ಪಕ್ಕ ರೈಡರ್ಗಳು ಆಗ್ಬಿಟ್ಟಿದ್ದೀವಿ. ಇದು ಆ್ಯಕ್ಚುಲಿ ಬೇಕಾಗಿರೋದು. ಏನಿದೆ ನೋಡಿ. ಸೊ ಚಿಕ್ಕದಾಗ ಒಂದು ರಿವರ್ ಇದೆ. ಇದೆಲ್ಲ ಬೆಟ್ಟದಿಂದ. ವಾವ್, ಈ ಕಡೆನೂ ಬೆಟ್ಟ, ಈ ಕಡೆನೂ ಬೆಟ್ಟ. ಕ್ರೇಜಿ, ಅಕ್ಕನ್ ಕ್ರೇಜಿ. ಓ, ಈ ಕಡೆಯಿಂದ ಹೊರ್ಕೊಬರ್ತೈತೆ.
ಸೊ ಬನ್ನಿ ಹೊರಡೋಣ. ಚೆನ್ನಾಗಿದೆ, ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಉಡುಪಿಯಾಗಿ ಬಂದ್ವಿ. ಹಾಂ, ಇದು ಸಂಸೆಗೆ ಹೋಗುತ್ತಲ್ಲ, ರೂಟ್ ಯಾವುದು? ಒಂದೇ ರೂಟಾ? ಹಾಂ ಹಾಂ, ಒಂದೇ ರೂಟಾ? ಹಾಂ 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 ಹಾಂ, ಸರಿ ಅಣ್ಣ. ಹೌದಾ, ಥ್ಯಾಂಕ್ ಯು ಅಣ್ಣ. ವಾವ್, ಹೆಂಗಿದೆ ನೋಡ್ಗುರು. ಕ್ರೇಜಿ. ಮೇಲೆ ನೋಡಿ ಹಂಗೆ ಹೆಂಗೆ ಕಾಣಿಸ್ತಾ ಇದೆ. ಸಂಸೆ ಕಳ್ಸ. ಹಾಂ, ಒಂದೇ ರೂಟಾ? ಹೋಗುತ್ತೆ. ಹಾಂ, ಸರಿ ಬ್ರೋ, ಥ್ಯಾಂಕ್ ಯು. ಫುಲ್ಲು ಟಫ್ ಇದೆ ಅಂದೆ. ನೋಡ ಮೊನ್ನೆ ಒಂದು ಜಲಕ ಗೇಟ್ ಸಿಗುತ್ತಂತೆ. ಆಗುತ್ತಾ ಡಿಡುಪೆ ಫಾಲ್ಸ್ ಹಿಂಗೆ ನೋಡಿ. ಓ, ಹಿಂಗೆ ನಾವು ಹೋಗೋದು. ಕ್ಲೋಸ್ ಆಗಿದೆ ಅವರು ಸಂಸೆಗೆ. ಹಾಂ, ಅದು ತೆಗಿಬೇಕಾ ಗೇಟು? ಬ್ರೋ ಒಂದು ಸ್ವಲ್ಪ ಓಪನ್ ಮಾಡ್ತೀರಾ? ನೀವು ಹೋಗಿದ್ರಾ ಇನ್ನೂ ಹೋಗ್ಬೇಕಾ ಫಾಲ್ಸ್ಗೆ? ಇಲ್ಲ, ಹತ್ತಿಸ್ತೀನಿ ಬಿಡಿ. ಅದೊಂದು ಸ್ವಲ್ಪ ಗೇಟ್ ಓಪನ್ ಮಾಡ್ತೀರ ಅವರು? ಗೇಟ್ ಒಂದು ಸ್ವಲ್ಪ ಓಪನ್ ಮಾಡಿ. ಥ್ಯಾಂಕ್ ಯು ಬ್ರೋ. ಅಸಲಿ ಜರ್ನಿ ಸ್ಟಾರ್ಟ್ ಸ್ನೇಹಿತರೆ. ಏನು ಗ್ರೋ ಹಿಂಗಿದೆ ಅಡ್ವೆಂಚರ್, ಕ್ರೇಜಿ, ಬ್ಯೂಟಿ. ಬನ್ನಿ ಬ್ರೋ. ಯಾಕೆ? ಹಾಂ ಹಾಂ, ನಡೀರಿ, ಹೊಡೀರಿ. ನೆನ್ಮಂಗ್ಲ ಎಲ್ಲಿದೆ? ಕ್ರೇಜಿ ನೋಡಿ, ಆರಾಮಾಗಿ ಹೊಡಿಬೋದು ರಫ್ ರೋಡು. ಮಳೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಕ್ರೇಜಿ, ಇಲ್ಲೇ ಸ್ವಲ್ಪ ಟಫ್ ಇದೆ. ಬನ್ನಿ. ಕ್ರೇಜಿ, ಒಳ್ಳೆ ವ್ಯೂ ಕಾಣಿಸುತ್ತೆ ಮಾತ್ರ ಇಲ್ಲಿ.
ನಡಿ ಬ್ರೋ ನಡಿ ಹೊಡೀರಿ. ನೋಡಿ ಸ್ನೇಹಿತರೆ, ಸ್ಕೂಟಿಲೆಲ್ಲ ಬಂದಿದ್ದಾರೆ. ಕ್ರೇಜಿ. ಇಲ್ಲ ಇಲ್ಲ ಬರ್ತೀನಿ ನಡಿ. ಬನ್ನಿ ಬನ್ನಿ, ಚೆನ್ನಾಗಿದೆ ಬನ್ನಿ. ಹಾಂ ಇಲ್ಲ, ನೀವು ಬರಲಿ ಅಂತ ವ್ಲಾಗ್ ಮಾಡ್ತಾ ಇದ್ದೆ, ಅದಕ್ಕೆ ಹಂಗೆ. ಹಾಂ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಈ ಟೈಮ್ ಕರೆಕ್ಟಾಗಿದೆ. ಕ್ರೇಜಿ ಕ್ರೇಜಿ. ಹೊಡೀರಿ ಬ್ರೋ. ಸ್ನೇಹಿತರೆ, ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿತ್ತು, ಚೇಂಜ್ ಮಾಡೋಣ ಅಂತ ನಿಲ್ಲಿಸಿದೆ. ಇಲ್ಲಿದೆ ನೋಡಿ ಅಕ್ಲಿಯ ಆಫ್ ರೋಡ್ ಕತೆ. ನೋಡಿ ಮಳೆ ಹೋಗಿದಾಗ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವಾಗೆ ಬಂದರೆ ಚೆಂದ, ಈ ಟೈಮಲ್ಲಿ ಬಂದರೆ ಅಷ್ಟು ಮಜಾ ಇರೋಲ್ಲ. ನೋಡಿ ಇವಾಗೆಲ್ಲ ನಾರ್ಮಲ್ ಆಗಿದೆ, ಈ ಥರ ಬಂದರೆ ಮಜಾ ಬರೋಲ್ಲ. ಕ್ರೇಜಿ ಜಾಲಿ ಮಾಡ್ಕೊಂಡು ಹೋಗ್ತವ್ರು ಇವರೆಲ್ಲ. ಏನು ಗುರು ಇದು, ಒಂದು ಸ್ವಲ್ಪ ಮಿಸ್ ಆದರೂ ಕೆಳಗಡೆ ಡೀಪ್ ಇದೆ, ಡೀಪ್ ಹೋಗ್ಬೇಕಷ್ಟೆ. ವಾ, ಒಂದು ವಾಟರ್ ಕ್ರಾಸಿಂಗು. ಸ್ವಲ್ಪ ಮಿಸ್ ಆದರೂ ಗಾಡಿ ಸಿಗಲ್ಲ, ಬಾಡಿನೂ ಸಿಗಲ್ಲ ಕೆಳಗಡೆ ಹೋದರೆ. ಶ್ರೀಹರಿಯವರು ಮತ್ತು ಡಿ ವಿ ಅವರು, ತ್ರಿಭುವನ್ ರಶು, ಕಿತ್ತಡಿ ಕಿರಣ್ ಅವರು,
ಬಂದಾಗ ಫುಲ್ಲು ಹೆವಿ ರೈನ್ ಇತ್ತು, ಅವಾಗಂತೂ ಕ್ರೇಜಿ. ಲಾಂಗ್ ಟರ್ನ್ ಹೊಡಿಬೇಕಿದು. ವಾ, ಯಾರು ಚಪ್ಪಲಿ ಚಪ್ಪಲಿ ಎಲ್ಲ ಇಲ್ಲೇ ಹಾಕೋಗೋರ ಕಿತ್ತೋಗಿರೋದಕ್ಕೆ. ಫಸ್ಟ್ನೇ ಗೇರಲ್ಲೇ ಹೋಗ್ತಾ ಇರೋದು ಸ್ನೇಹಿತರೆ, ಗೇರೇ ಚೇಂಜ್ ಮಾಡೋಕ್ಕಾಗಲ್ಲ. ಕ್ರೇಜಿ ಕ್ರೇಜಿ. ವಾ, ಇಲ್ಲೊಂದು ವಾಟರ್ ಕ್ರಾಸು, ಕ್ರೇಜಿ ಸೂಪರ್ ಆಗಿದೆಲ್ಲ ವಾಟರ್ ಕ್ರಾಸು. ವಾ, ಆನೆ ಲದ್ದಿ ನೋಡಿದ್ರು. ಹುಷಾರು ಬರೋ, ಬುಲೆಟ್ ಸ್ವಲ್ಪ ಎಳೆಯುತ್ತೆ, ಬಟನ್ ಟೈರ್ ಅಲ್ಲ, ಸೊ ಅದು ಇಲ್ಲೊಂದು ವಾಟರ್ ಕ್ರಾಸ್, ಮೂರನೇ ವಾಟರ್ ಕ್ರಾಸ್ ಇದು. ಕ್ರೇಜಿ. ಟಾಪ್ ಬಾಕ್ಸ್ ಇರೋದೇ ಒಂದು ಪುಣ್ಯ ಗುರು. ಜಾಲಿ ಜಾಲಿ. ಸೊ ಇಲ್ಲೊಂದು ವಾಟರ್ ಕ್ರಾಸ್ ಇತ್ತು, ಬಟ್ ನೀರಿಲ್ಲ. 4ನೇ ವಾಟರ್ ಕ್ರಾಸು. ಈ ಕಡೆ ಎಲ್ಲ ಮಳೆ ಆಗಿದೆ ಸ್ವಲ್ಪ. ಟ್ರ್ಯಾಕ್ ಚೇಂಜ್ ಆದರೆ ಬೀಳ್ತಾವದೆ. ಸೊ ಕರೆಕ್ಟ್ ಟ್ರಾಕಲ್ಲಿ ಬಂದುಬಿಟ್ರೆ ಆ ಥರ ಇದ್ದಾಗ ಆರಾಮಾಗಿ ಸೇಫಾಗಿ ಹೋಗ್ಬೋದು. ಇಲ್ಲ ಅಂದರೆ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಆದ್ರೂ
ಹೊಡ್ತಾ ಬೀಳ್ತೈತಲ್ಲಿ. ಕ್ರೇಜಿ. ಓ ಓ ಆ ಕಡೆಯಿಂದ ಬೇರೆ ಬೈಕರ್ಸ್ಗಳು ಬರ್ತಾ ಇದ್ದಾರೆ. ಈ ರೋಡಲ್ಲಿ ಟಾಪ್ ಬಾಕ್ಸ್ ಹಾಕೊಂಡು ನೋಡಿ ಸಾಮಾನ್ಯ ಎಲ್ಲೋಗರು. ಇಲ್ಲೊಂದು ವಾಟರ್ ಕ್ರಾಸು, ಬಟ್ ನೀರಿಲ್ಲ. ಏನಕ್ಕೆ ಇಷ್ಟೊಂದು ಅರ್ಜೆಂಟ್ ಇವ್ರಿಗೆ? ಬೀಳ್ತಾರೆ ಗುರು ಇವ್ರು ಹಿಂಗೆ ಆದರೆ. ಬೀಳ್ತಾರ ಅಂತ ಹೇಳಿಲ್ಲ ನಾನು, ಪಕ್ಕ ಬೀಳ್ತಾರೆ ಇವ್ರು ಹಿಂಗೆ ಆಡಿದ್ರೆ. ಕ್ರೇಜಿ ಕ್ರೇಜಿ ಕ್ರೇಜಿ. ಏನು ಗುರು ಇವ್ರು ಹೊಡಿತಾ ಇರೋದು? ಹುಚ್ಚಿನ ಥರ ಹೊಡಿತಾವನೆ. ಹೊಡಿ ಹೋಗ್ರಿ ಹೋಗ್ರಿ. ಇಲ್ಲ ಹೋಗ್ರಿ ಅಂದೆ. ಓ ಮರ ಬಿದ್ದೋಗ್ಬಿಟ್ಟಿದೆ ಇಲ್ಲಿ. ಓ ಇಲ್ಲೊಂದು ವಾಟರ್ ಕ್ರಾಸು. ಆನೆ ಬೇರೆ ಲದ್ದಿ ಇಟ್ಟಿದೆ. ಆನೆ ಆನೆ ಲದ್ದಿ ಇಲ್ಲೇ ಐತಲ್ಲ. ಹಾಂ ಅಲ್ಲೊಂದು ಬಿದ್ದಿದೆ. ನಮ್ ಗಾಡಿ ಹೋಗ್ತಾರ ಸ್ಕೂಟಿ. ಅದೇ ಬ್ರೋ ನುಗ್ಕೊಂಡು ಹೋಗ್ತಿರೋದು. ಏ ಅವೇ ಆರಾಮಾಗಿ ಹೋಗ್ತೈತೆ, ನಮ್ಮ ಸ್ವಲ್ಪ ಹೋಗಲ್ಲ.
ಬ್ರೋ ಅದು ಸ್ವಲ್ಪ ಹಿಂದೆ ಹೋಗ್ತೀರಾ ಒಂದೊಂದು ಫೋಟೋ ಹೊಡಿತೀನಿ. ಇಲ್ಲ ಮುಂದೆ ಹಾಕ್ಬಿಡಿ. ಗಾಡಿ ವಾಷಿಂಗ್ ಮಾಡ್ಬೇಕು ಮೊದಲು ಇಲ್ಲಿಂದ ಹೋದ್ಮೇಲೆ. ಅವನು ಭಯ ಬಿದ್ದ ಬ್ರೋ, ಭಯ ಬಿದ್ದ ಅವನು. ಹಂಗೆ ಬೆಳಗ್ಗೆ ಬೆಟ್ಟದ ಭೈರವೇಶ್ವರವಾಗಿ ಬರ್ತಾ ಇದ್ದೀನಿ, ಎಕ್ಸ್ಪಲ್ಸಲ್ಲೇ ಲಾಂಗ್ ಟರ್ನ್ ಹೊಡೆಯೋದು ಬಿಟ್ಟು ಶಾರ್ಟ್ ಟರ್ನ್ ಮಾಡೋದವನೇ ಹಳ್ಳ ಐತೆ, ಹಳ್ಳಕ್ಕೆ ಬಿದ್ದೋಗ್ಬಿಟ್ಟಿದ್ದ ಗಾಡಿ ಸಮೇತ. ಶಶಿ NS ಕನ್ನಡಿಗ ಬ್ರೋ. ಹಾಯ್ ಹಾಯ್, ಹೆಂಗಿದೆ ಬ್ರೋ ಆಫ್ ರೋಡು? ಹಾಂ ಹಾಂ, ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಮಳೆ ಇಲ್ಲ. ಹಾಂ ಆರಾಮಾಗಿ ಹೋಗಿ ಬರ್ಬೋದು. ಆರಾಮ ನೋಡ, ಇದು ಇದು ಲೋಕಲ್ ಕಣದು. ಮಿಸ್ ತಗೊಂಡಿಲ್ದ್ರೆ ಆ ಜೀವನ ವೇಸ್ಟ್. ಅರ್ಧ ಬಂದಿದೆ ಅನ್ಸುತ್ತೆ. ಮಳೆ ಬರ್ಬೇಕಲ್ಲ, ಥ್ರಿಲ್ ಬೇಕು ಜಾಸ್ತಿ ಅಂತೆ. ಸಿಂಗಲ ಬರೋರಿ ವಾಟರ್ ಬರೋ ಡಬಲ್ ನೀರಾದ್ರೆ ನೀರು ಬಂದ್ರೆ ಸಿಂಗಲ ಬರೋ. ಮಳೆ ಬರ್ಬೇಕು, ಅದು ಸಕ್ಕರೆ ಇರುತ್ತೆ. ಮಳೆ ಇರ್ಬೇಕು. ಹಾಂ, ಮಳೆ ಇದ್ರೆ ಇನ್ನೂ ಕ್ರೇಜಿ. ಎಲ್ಲ ಬೀಳೋರು ಹೇಳೋರು. ಹಾಂ, ನಮ್ಮಂಗೇನು ಬ್ಯಾಕ್ ಬ್ಯಾಗ್ ಇರಬಾರ್ದು. ನೆನ್ನೆ ಹೊಸಳ್ಳಿ ಬೆಟ್ಟದಲ್ಲಿ 2 ಸಾರಿ ಬಿದ್ದಿದ್ದೀನಿ. ಗೇರ್ ನೋಡಿ, ಗೇರ್ ಲಿವರೇ ಬೆಂಡಾಗೈತೆ. ಹಾಂ, ಸಕಲೇಶ್ಪುರ. ಹಾಂ, ಮಳೆ ಐತೆ ಅಲ್ಲಿ ಸಕಲೇಶ್ಪುರ ಇದೆ. ಹಾಂ, ನೆನ್ಮಂಗ್ಲ. ಹಾಂ, ಈ ಕಡೆ ಬಂದಮೇಲೆ ಸೆಕೆ ಸಿಕ್ಕಾಪಟ್ಟೆ. ಸಕಲೇಶ್ಪುರ ಎಲ್ಲ ಕೋಲ್ಡ್ ಐತೆ. ಹಾಂ, ರನ್ನಿಂಗಲ್ಲೇ ಬಿಡಬೇಕು ಈ ಟೈಮಲ್ಲಿ. ಮನೆಯವ್ರು ನೋಡಿದ್ರಾ? ಇಲ್ಲ, ಅವೆಲ್ಲ ಹೊಡಿಬೋದು. ಹಾಂ, ಆನೆ ಲದಿ ನೋಡಿದ್ರಲ್ಲ, ಹಳೇದಾಗಿದೆ, ಬಟ್ ರೀಸೆಂಟಾಗಿ ಇಟ್ಟಿಲ್ಲ, ಅದು ಯಾವಾಗ ಬಂದೋಗಿದೆ. ಸೊ ಇದೊಂದು ಆಫ್ ರೋಡು, ಮತ್ತು ಇನ್ನು ರಾಣಿಜರಿ ಇದೊಂದು ಸ್ವಲ್ಪ ಐತೆ ಆಫ್ ರೋಡು. ಅದೆರಡು ಮುಗಿಸ್ಬಿಟ್ರೆ ನಾವು ಬಂದಿರೋ ಕೆಲಸ ಮುಗೀತು. ಬಟ್ ಭದ್ರಾ ಒಂದು ಮಿಸ್ ಆಯಿತು. ಭದ್ರಾ ಟೈಗರ್ ರಿಸರ್ವ್ ಮಾಡಬೇಕಾಗಿತ್ತು. ಮಳೆ ಹೋಯ್ಲಿ, ಮುಂದಿನ ತಿಂಗಳು ಇಲ್ಲ ಅದ್ರ ಮುಂದಿನ ತಿಂಗಳು ಯಾವ್ದಾದ್ರು ಆಗಸ್ಟಲ್ಲಿ ಯಾವ್ಯಾರು ಬಂದೋಗೋಣ. ಬಟ್ ಮುಚ್ಚಿಬಿಟ್ರೆ ಕಷ್ಟ. ಲಾಸ್ಟ್ ಟೈಮ್ ಹಂಗೆ ಬಿಡ್ದು ಕುಸ್ತೋಗಿದೆ ಅಂದ್ಬಿಟ್ಟು ಇದು ಮಾಡಲಿಲ್ಲ. ಬಿಡಲಿಲ್ಲ. ಈ ಟೈಮ್ ಓಪನ್ ಇದೆ, ಬಟ್ ಹೋಗೋಣ ಅಂದರೆ ಟೈಮ್ ಇಲ್ಲ. ನೆನ್ನೆ ಹಂಗೆ ಆಗಿರಲಿಲ್ಲ ಅಂದ್ರೆ ಇದು ಅಸಲಿ ಅಸಲಿ ಆಟ. ನಮ್ಮದು ಹಿಂದೆ ಬಟನ್ ಇಲ್ವಲ್ಲ, ಸ್ವಲ್ಪ ಎಳೆದಾಡುತ್ತೆ. ಟ್ರ್ಯಾಕಿಗೆ ಕೂತ್ಕೊತು. ಜೈ ಶ್ರೀರಾಮ್.